ತಾಲೂಕಿನ ಪಾಳ್ಯ ಗ್ರಾಮ ಪಂಚಾಯಿತಿ ತಿಂಡಿಘಟ್ಟ ಗ್ರಾಮದ 3 ಮನೆಗಳನ್ನು ಯಾವ ನೋಟಿಸ್ ನೀಡದೆ ನೆಲಸಮಗೊಳಿಸಿರುವ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ತಾಲೂಕು ಬಿಜೆಪಿ ಕಾರ್ಯಕರ್ತರು ಹಾಗೂ ನೊಂದ ಕುಟುಂಬಸ್ಥರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು. ಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಸರ್ಕಾರಿ ಗೋಮಾಳದ ಸರ್ವೆ ನಂಬರ್ 1ರಲ್ಲಿ ನಿರ್ಮಿಸಿಕೊಂಡಿದ್ದ 3 ಮನೆಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ರಾತ್ರೋರಾತ್ರಿ ನೆಲಸಮಗೊಳಿಸಿದ್ದು, ಅದರಿಂದ ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ. ರಾಜಕೀಯ ಕಾರಣಕ್ಕಾಗಿ ಬಡವರ ವಿರುದ್ಧ ಹಗೆತನ ಸಾಧಿಸುತ್ತಿರುವವರ ವಿರುದ್ಧ ಗೂಂಡಾ ಕಾಯ್ದೆ ಜಾರಿಗೊಳಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ರಾಧಮ್ಮ ಜನಸ್ಪಂದನ ಸಂಸ್ಥೆಯ ಅಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಏಕಾಏಕಿ ಕಟ್ಟಡ ನೆಲಸಮಗೊಳಿಸಿದ್ದಾರೆ. ಈ ವಿಚಾರದಲ್ಲಿ ರಾಜಕೀಯ ಬೆರೆಸಬಾರದು. ಮಾನವೀಯತೆ ಇದ್ದಿದ್ದರೆ ಹೀಗೆಲ್ಲ ಮಾಡುತ್ತಿರಲಿಲ್ಲ. ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಅವರಿಗೆ ದಲಿತರ ಮೇಲೆ ಕಾಳಜಿ ಇದ್ದರೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಬೇಕು. ಅಕ್ರಮ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿದ್ದರೆ ಅದಕ್ಕೆ ಕಂದಾಯ ಅಧಿಕಾರಿಗಳು ಕ್ರಮ ವಹಿಸಬೇಕಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯರು ದಬ್ಬಾಳಿಕೆ ನಡೆಸಿರುವುದು ಏಕೆ ಎಂದು ಪ್ರಶ್ನಿಸಿದರು. ತಾಲೂಕಿನ ಚಿಗಳೂರು ಗ್ರಾಮದ ನಿವಾಸಿ ಮಂಜುನಾಥ್ ಮಾತನಾಡಿ, ಕಳೆದ 25 ವರ್ಷಗಳಿಂದ ಆಲೂರು ತಾಲೂಕು ಜೆಡಿಎಸ್ ಅಧ್ಯಕ್ಷರಾಗಿರುವ ಕೆಎಸ್ ಮಂಜೇಗೌಡ ತಾಲೂಕು ಆಡಳಿತವನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಜೊತೆಗೆ ಕಳೆದ 1 ವರ್ಷದ ಹಿಂದೆ ಬೆಳಗೋಡು ಹೋಬಳಿ ಕೆಲವಳ್ಳಿ ಗ್ರಾಮದ ನಾಗಮ್ಮ ಎಂಬುವವರು ಸರ್ಕಾರಿ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡಿದ್ದರು ಎಂಬ ಕಾರಣಕ್ಕೆ ವಾಸದ ಮನೆಯನ್ನೇ ಧ್ವಂಸ ಮಾಡಿಬಿಟ್ಟಿದ್ದರು. ಆದರೆ ಈವರೆಗೂ ಆ ಬಗ್ಗೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ. ಇವರ ಈ ಅನ್ಯಾಯವನ್ನು ಯಾವ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಅಜಿತ್, ಲೋಕೇಶ್, ಹನುಮಂತೇಗೌಡ, ಗಣೇಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಈ ಸರೌಂಡಿಂಗ್ ಅಲ್ಲಿ ಸರ್ವೆ ನಂಬರ್ 16ನ ಇವರು ನಾವು ಗಣಿಗಾರಿಕೆ ಅಂತ ಮಾಡ್ಕೊಂಡು ಬೇರೆ ಜಾಗದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾರೆ. 16ನೇ ಸರ್ವೆ ನಂಬರ್ ಮಾಡ್ತಾ ಇಲ್ಲ, 17ನೇ ಸರ್ವೆ ನಂಬರ್ ಗಣಿಗಾರಿಕೆ ಮಾಡಿ ಅಕ್ರಮ ಮಾಡಿಕೊಂಡು ದಂಧೆಗಳು ಮಾಡಿಕೊಂಡು ಸಾರ್ವಜನಿಕವಾಗಿ ತುಂಬನೇ ಪ್ರತಿಯೊಂದರಲ್ಲೂ ಅವ್ರನ್ನ ಮೂಗು ತೂರಿಸ್ಕೊಂಡು ಅಧಿಕಾರಿಗಳು ಅವ್ರ ಕೈಲಿ ಹಿಡ್ಕೊಂಡು ಈ ಥರ ಅಕ್ರಮಗಳು ಮಾಡ್ಕೊಂಡು ಅವ್ರು ಇದು ಮಾಡ್ಕೊಂಡು ಅಮಾಯಕರು ಅವರ ಹಿಂಬಾಲಕರಾಗಿ ಏನೋ ಒಂಚೂರು ಇದಾಯಿತು ಅಂದರೆ ಅಮಾಯಕರನ್ನ ಬಂದು ಈ ಥರ ಶೋಷಣೆ ಮಾಡಿ ಅನ್ಯಾಯ ಮಾಡಿ ನೋಡಿ ಈ ಕೆಲಸಗಳನ್ನ ಮಾಡಿದ್ದಾರೆ. ಇವರು ಕ್ರೂರಿಗಳು, ಇವರು ಗೂಂಡಾ ಸಾಮ್ರಾಜ್ಯಗಳನ್ನ ಇದು ಮಾಡಿದ್ದಾರೆ. ಇದಕ್ಕೆ ಅಂತ್ಯ ಕಾಣಿಸ್ಬೇಕು. ಇವತ್ತಿಂದನೇ ಇದಕ್ಕೆ ಅಂತ್ಯ ಆಗಬೇಕು. ಅದಕ್ಕೂ ಮೊದಲು 1 ವರ್ಷದಲ್ಲೇ ಆಗಿದ್ದರೆ ಕಾನೂನು ಕ್ರಮ ತಗೊಂಡಿದ್ರೆ ಈ ಕೆಲಸ ಆಯ್ತಿರಲಿಲ್ಲ. ಇವತ್ತು ಅವತ್ತೇ ಕಾನೂನು ಕ್ರಮ ತಗೊಂಡಿದ್ರೆ ಇದಾಯ್ತಿರಲ್ಲ. ಇವತ್ತಿಗೆ ಕಾನೂನು ಕ್ರಮ ತಗೊಂಡು ಅವ್ರ ಮೇಲೆ ಆ್ಯಕ್ಟ್ ತಗೊಂಡು ಗೂಂಡಾ ಕಾಯ್ದೆ ಹಾಕಿ ಗಡೀಪಾರು ಮಾಡಿ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಸಾಮಾನ್ಯ ಜನಗಳುವೆ ಧೈರ್ಯವಾಗಿ ಬದುಕುವಂಥ ಅವಕಾಶಗಳನ್ನ ಈ ನಮ್ಮ ತಾಲೂಕಿನಲ್ಲಿ ತಾಲೂಕು ಆರಕ್ಷಕರು, ತಾಲೂಕು ದಂಡಾಧಿಕಾರಿಗಳು, ಸಂಬಂಧಪಟ್ಟ ಪಂಚಾಯತಿ ಅಧಿಕಾರಿಗಳು ಇದು ಕ್ರಮ ತಗೊಂಡು ಸಾರ್ವಜನಿಕವಾಗಿ ಭಯ ಇಲ್ಲದೇ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ದಾರಿ ಮಾಡಿಕೊಡ್ಬೇಕು. ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಲೇಬೇಕು, ನ್ಯಾಯ ಕೊಡಿಸ್ಬೇಕು.